ಶಿವಮೊಗ್ಗ, ಸಾಗರ ಹಾಗೂ ಭದ್ರಾವತಿಯಲ್ಲಿ ಎಸ್ಡಿಪಿಐ ಧ್ವಜಾರೋಹಣ. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ಜೂನ್ 21 ಶಿವಮೊಗ್ಗ ಜಿಲ್ಲಾದ್ಯಂತ ಎಸ್ಡಿಪಿಐ ಸಂಸ್ಥಾಪನಾ ದಿನವನ್ನು ಅತ್ಯಂತ ಯಶಸ್ವಿಯಾಗಿ ಆಚರಿಸಲಾಗಿದೆ. ಹೌದು, ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ನಗರಗಳಾದ ಶಿವಮೊಗ್ಗ, ಸಾಗರ ಮತ್ತು ಭದ್ರಾವತಿಯಲ್ಲಿ ಪಕ್ಷದ ಸಂಸ್ಥಾಪನಾ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಪಕ್ಷದ ಪ್ರಮುಖರು ಮತ್ತು ಕಾರ್ಯಕರ್ತರು ಸಮ್ಮುಖದಲ್ಲಿ ಎಸ್ಡಿಪಿಐ ಪಕ್ಷದ ಧ್ವಜವನ್ನು ಅತ್ಯಂತ ಹೆಮ್ಮೆಯಿಂದ ಹಾರಿಸಲಾಯಿತು. 18ನೇ ಸಂಸ್ಥಾಪನಾ ದಿನದ ಅಂಗವಾಗಿ ಸಿಹಿ ಹಂಚಿಕೆ ಮಾಡಿ ಸಂಭ್ರಮಿಸಿದರು. ಸಂವಿಧಾನ ರಕ್ಷಣೆಯೇ ನಮ್ಮ ಪರಮಧ್ಯೇಯ. ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಪಕ್ಷದ ಮುಖಂಡರು, ಎಸ್ಡಿಪಿಐ ಪಕ್ಷದ ಮೂಲ ತತ್ವಗಳು, ಅದರ ಆದರ್ಶಗಳು ಮತ್ತು ಪಕ್ಷದ ಕಾರ್ಯವೈಖರಿಯ ಬಗ್ಗೆ ಕಾರ್ಯಕರ್ತರಿಗೆ ಮನವರಿಕೆ ಮಾಡಿಕೊಟ್ಟರು. ಅಷ್ಟೇ ಅಲ್ಲದೆ ಪ್ರಸ್ತುತ ದೇಶದಲ್ಲಿನ ರಾಜಕೀಯ ಮತ್ತು ಸಾಮಾಜಿಕ ವಿದ್ಯಮಾನಗಳ ಹಾಗೂ ದೇಶದ ಇಂದಿನ ಪರಿಸ್ಥಿತಿಯ ಕುರಿತು ತೀವ್ರ ಕಳಕಳಿ ವ್ಯಕ್ತಪಡಿಸಿದರು. ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಇಂದು ಎದುರಿಸುತ್ತಿರುವ ಸವಾಲುಗಳನ್ನು ಉಲ್ಲೇಖಿಸಿದ ನಾಯಕರು, ದೇಶದ ಸಂವಿಧಾನವನ್ನು ರಕ್ಷಿಸಲು ಮತ್ತು ಪ್ರತಿಯೊಬ್ಬ ನಾಗರಿಕನ ಹಕ್ಕುಗಳಿಗಾಗಿ ನಿರಂತರವಾಗಿ ಹೋರಾಡುತ್ತಿರುವ ಏಕೈಕ ಶಕ್ತಿ ಎಂದರೆ ಅದು ಎಸ್ಡಿಪಿಐ ಪಕ್ಷ ಎಂದು ಈ ಸಂದರ್ಭದಲ್ಲಿ ಬಲವಾಗಿ ಪ್ರತಿಪಾದಿಸಿದರು. ಸಂವಿಧಾನ ವಿರೋಧಿಗಳ ವಿರುದ್ಧ, ದೇಶ್ ವಿರೋಧಿ ಶಕ್ತಿಗಳ ವಿರುದ್ಧ ಮಾತನಾಡಿದ ಮುಖಂಡರು ಎಸ್ಐಆರ್ ಪ್ರಕ್ರಿಯೆಯ ಲೋಪದೋಷಗಳ ಬಗ್ಗೆ ಮಾತನಾಡಿದ್ದಾರೆ. ಎಸ್ಡಿಪಿಐ ಪಕ್ಷದ ಕಾರ್ಯಕರ್ತರು ಮಾಡಿರುವ ಮ್ಯಾಪಿಂಗ್ ಹೆಲ್ಪ್ ಡೆಸ್ಕ್ ಕ್ಯಾಂಪ್ನಿಂದ ಜನರಿಗೆ ಸಹಾಯ ಮಾಡಲಾಗಿದೆ. ಆದರೆ ಇಲ್ಲಿನ ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ರಾಷ್ಟ್ರೀಯ ಪಕ್ಷಗಳು ಇದರ ಬಗ್ಗೆ ಜನರಿಗೆ ದ್ರೋಹ ಬಗೆದಿದ್ದಾರೆ ಎಂದು ಆರೋಪಿಸಿದ್ದಾರೆ. ಒಟ್ಟಾರೆಯಾಗಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ, ಸಾಗರ, ಶಿವಮೊಗ್ಗ ನಗರದ ಹಲವು ವಾರ್ಡ್ಗಳಲ್ಲಿ ಎಸ್ಡಿಪಿಐ ಧ್ವಜ ಮುಗಿಲೆತ್ತರಕ್ಕೆ ಹಾರಾಡುವ ಮೂಲಕ ಪಕ್ಷದ ಸಂಸ್ಥಾಪನಾ ದಿನಾಚರಣೆ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14. ಶೋಷಣೆಗಳು, ಇಲ್ಲಿನ ಅನ್ಯಾಯಗಳು, ಅಕ್ರಮಗಳನ್ನು ನೋಡುತ್ತಾ ಒಂದು ಪರ್ಯಾಯ ಶಕ್ತಿಯಾಗಿ ಹೊರಹೊಮ್ಮದ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 3ನೇ ಅತಿದೊಡ್ಡ ಪಕ್ಷವಾಗಿ ಪಾಲ್ಗೊಂಡು ಹೋರಾಟಗಳನ್ನು ನಡೆಸ್ತಾ ಇದೆ. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಸತತ 17 ವರ್ಷದಿಂದ ಈ ದೇಶದ ಜನರಿಗಾಗಿ, ಜನರಿಗೋಸ್ಕರ ಎಲ್ಲರೂ ಕೂಡ ಇದರ ವಿರುದ್ಧ ಹೋರಾಟ ಮಾಡಬೇಕಂತ ಅವಶ್ಯಕತೆ ಇದೆ. ಇವತ್ತು ನಾವು ಯಾರೋ ಒಬ್ಬ ಮೋದಿಗೆ ನಂಬಿಕೊಂಡು ಇವತ್ತು ಈ ದೇಶವನ್ನು ಬಿಟ್ಟುಕೊಳ್ಳಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಈ ದೇಶವನ್ನು ಉಳಿಸಲು ನಮ್ಮ ಸಮುದಾಯದ ಹಲವು ಕುಟುಂಬಗಳು ಇವತ್ತು ಕುಟುಂಬದಲ್ಲಿರುವಂತಹ ಇಲ್ಲಿಂದ ಅವತ್ತಿನ ಏನು ರಾಜ ಪೇಶಾವರ್, ಅವತ್ತು ಇಂಡಿಯಾಗೆ ಇರುವಂತಹ ಪೇಶಾವರ್ ಅಂತ ಎಷ್ಟು ಮರಗಳಿದ್ರು ಆ ಎಲ್ಲ ಮರಗಳಿಗೆ ನೇಣು ಹಾಕಿ ಅವರಿಗೆ ಬಲಿದಾನ ತಗೊಂಡು ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರುವಂತದ್ದು. ಏನ್ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇದೆ, ಈ ಸಂವಿಧಾನವನ್ನು ಗಟ್ಟಿಯಾಗಿ ಇಟ್ಕೊಂಡು ಈ ಸಂವಿಧಾನದ ಒಂದು ಮೌಲ ತತ್ವಗಳನ್ನು ಕಾಪಾಡಿಕೊಂಡು ಹೋಗ್ತಾ ಇರುವಂತಹ ಭಾರತದ ಏಕೈಕ ಪಕ್ಷ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ. ಅವರು ಓಪನ್ ಆಗಿ ಹೇಳ್ತಾರೆ, ಯಾರು ಸೆಂಟ್ರಲ್ ಆಡಳಿತ ಓಪನ್ ಆಗಿ ಹೇಳ್ತಾರೆ, ನಾವು ಸಂವಿಧಾನವನ್ನು ಬದಲಿಸಿಕೊಂಡು ಬಂದಿದ್ದೇವೆ ಅಂತ ಹೇಳ್ತಾರೆ. ಕೆಲವರು ಈ ದೇಶದ ಒಂದು ಮೌಲ್ಯವನ್ನು ತಿಳಿಯಕ್ಕೆ, ದೇಶ ಒಂದು ಸ್ವತಂತ್ರ ದೇಶ, ಎಲ್ಲ ಇರುವಂತಹ ದೇಶ, ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು, ಸಿಖ್ಖರು, ಜೈನರು, ಬೌದ್ಧರು, ದಲಿತರು, ಆದಿವಾಸಿಗಳು, ಹಿಂದುಳಿದ ವರ್ಗಗಳು ಎಲ್ಲರೂ ವಾಸವಾಗುವಂತಹ ದೇಶದಲ್ಲಿ ಇವತ್ತು ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡಿ ಅಂತ ಹೇಳಿ ಬ್ಯಾನರ್ ಇಟ್ಟುಕೊಂಡು ಕೆಲವು ಪ್ರಭುವಾದಿಗಳು, ದೇಶದ್ರೋಹಿಗಳು ಪ್ರೊಟೆಸ್ಟ್ ಮಾಡ್ತಾರೆ. ಇವರ ಪೊಲೀಸ್ ಇಲಾಖೆ ಸುಮ್ಮನಿರುತ್ತೆ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕು. ನಾವು ಯಾವ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತೀವಿ, ನಾವು ಯಾವ ವ್ಯವಸ್ಥೆಯಲ್ಲಿ ಇದೀವಿ ಅಂತ ಹೇಳ್ಬೇಕು. एक ऐलान करें कि फिस्ताई ताकतों को रोकने के वास्ते, मजलूमों को इंसाफ दिलाने के वास्ते, कानून को बचाने के वास्ते, संविधान को बचाने के वास्ते आज हम एक 2 कलर का झंडा, लाल और ग्रीन, उसके अंदर चमकता हुआ तारा लेकर आपके बीच में आए। ऐसे ही हमारी पार्टी वजूद में आई। फिस्ताई ताकतों को मालूम हुआ कि सोशल डेमोक्रेटिक पार्टी ऑफ इंडिया एक वाहिद ऐसी पार्टी है जो बीजेपी के खिलाफ आवाज उठाती है, जो उनके काले कानूनों को, नाइंसाफियों को रोकने के वास्ते सोशल डेमोक्रेटिक पार्टी ऑफ इंडिया दिन रात मेहनत कर लेकर आ रही है। वो जो भी उनके काला कानून है वो
कानून हमें नहीं मानते बोलकर सोशल डेमोक्रेटिक पार्टी ऑफ इंडिया डीसी ऑफिस के सामने गलियों में प्रोटेस्ट निकालकर अपने हक के वास्ते लड़ते हुए खड़े हुए आप देख रहे हैं। और बहुत सारी पार्टियां हैं बनाम इलेक्शन के करीब मुसलमानों की हमदर्दी और मुसलमानों की ताईद के लिए मुसलमानों के दरमियान आती है, और यकीनन वो मुसलमान जो नाहक के खिलाफ कभी आवाज नहीं उठाते वो हमेशा बुज़दिल होते हैं। और मैंने जहां तक देखा एसडीपीआई पार्टी वो ऐसी पार्टी है जो हमेशा बेइंसाफी के खिलाफ, नाहक के खिलाफ आवाज उठाने वाली, यानी हक की ताईद में आवाज उठाने वाली पार्टी का नाम एसडीपीआई पार्टी है। ಇವತ್ತು ರಾಜಕೀಯವಾಗಿ ಏನು ಹಿಂದುಳಿತಾ ಇದೆ, ನಮ್ಮ ಸಮುದಾಯದ ಮುಖಂಡರುಗಳು ಏನು ರಾಜಕೀಯ ಪಕ್ಷಗಳನ್ನು ಸೇರಿಕೊಂಡು ಆ ಪಕ್ಷಗಳ ಸಿದ್ಧಾಂತಗಳೊಂದಿಗೆ ಕೂಡಿಕೊಂಡು ಏನು ನಮ್ಮ ಸಮುದಾಯವನ್ನ ತಳ್ಳಲ್ಪಡ್ತಾ ಇದ್ದಾರೆ, ಅದನ್ನ ತೊರೆದು ತಕ್ಷಣ ನಮ್ಮ ಸಮುದಾಯದ ಎಲ್ಲ ಮುಖಂಡರನ್ನು ಕರೆಕೊಡ್ತೇನೆ, ಈ ಒಂದು ಎಸ್ಡಿಪಿಐ ಪಕ್ಷವನ್ನು ಸೇರ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಯಾವ ರೀತಿ ಹದಗೆಟ್ಟಿ ಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಈ ನಮ್ಮ 6.5-7 ಕೋಟಿ ಏನು ನಾವು ಈ ರಾಜ್ಯದ ಜನಸಂಖ್ಯೆ ಇದೀವಿ, ಆ 7 ಕೋಟಿ ಜನಸಂಖ್ಯೆಯಲ್ಲಿ ನಮಗೆ ಈ ರಾಜ್ಯದ ಯಾವ ರೀತಿ ನಮಗೆ ಒಂದು ಮೂಲ ಸೌಕರ್ಯಗಳು, ಈ ರಾಜ್ಯದಲ್ಲಿ ನಮಗೆ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ, ಅದ್ರ ಬಗ್ಗೆ ಧ್ವನಿ ಎತ್ತಬೇಕು. ಹಾಗೂ ಇನ್ನೊಂದು ಪಕ್ಷದ ತತ್ವ ಸಿದ್ಧಾಂತ ಏನಂದ್ರೆ, ಇಲ್ಲಿ ನಮಗೆ ವಿದ್ಯಾಭ್ಯಾಸಕ್ಕಾಗಿ ಹಾಗೂ ಈ ರಾಜ್ಯದ ಕಾನೂನಿನಲ್ಲಿ ಈಗ ನೀವು ನೋಡ್ತಿರಬಹುದು ಯಾವ ರೀತಿ ಭ್ರಷ್ಟಾಚಾರ ಮುಳುಗಿದೆ ಅಂತೇಳಿ. ಕೆಲವೊಂದು 2 ತಿಂಗಳ ಮುಂಚೆ ನೀವು ನೋಡಿರ್ಬೋದು, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಬೇರೆ ಮಂತ್ರಿ ಸ್ಥಾನದಲ್ಲಿ ಈಗ ಕೂತಿರಕ್ಕಂತಹ ರಾಜ್ಯದ ಮತದಾರರು 96.82% ರಾಜ್ಯದ ಮುಸಲ್ಮಾನರು. ಈಗ ನೀವು ಚುಕ್ಕಾಣಿ ಹಿಡಿದಂತಹ ಈ ರಾಜ್ಯ ನಡೆಸ್ತಿರುವಂತಹ ಈ ಕಾಂಗ್ರೆಸ್ ಸರ್ಕಾರವನ್ನು ಅಲ್ಪಸಂಖ್ಯಾತರು 97% ನೀವು ಮತದಾನ ಕೊಟ್ಟಿದ ಮೇಲೂ ಮಂತ್ರಿ ಸ್ಥಾನದಲ್ಲಿ ನಮ್ಮ ಅಲ್ಪಸಂಖ್ಯಾತರು ಎಷ್ಟು ಜನ ಇದ್ದಾರೆ ಅಂತ ಹೇಳಿ ನೀವು ಮಾಧ್ಯಮಗಳ ಮೂಲಕ, ಮೀಡಿಯಾಗಳ ಮೂಲಕ ನೀವು ನೋಡಬಹುದು.